ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಮೇಜರ್ ಡೆವಲಪ್ಮೆಂಟ್. ಕರ್ನಾಟಕ ಕಾಂಗ್ರೆಸ್ ಕುರ್ಚಿಗೆ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಬೆಳವಣಿಗೆ. ಸಿದ್ದು ಕ್ಯಾಂಪ್ ಇಂದ ಬಿಗ್ ಸ್ಟೆಪ್. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರುವ ಅಂತಿಮ ತೀರ್ಮಾನ ಮಾಡಿರುವ ಬೆನ್ನಲ್ಲೇ ಅತಿ ದೊಡ್ಡ ಡೆವಲಪ್ಮೆಂಟ್ ಒಂದು ಆಗ್ತಾ ಇದೆ. ಕೈಪಾಳ್ಯದಲ್ಲಿ ಬಿರುಗಾಳಿ ಬೀಸುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿರೋದಿಕ್ಕೂ ಅದಕ್ಕೂ ಮೊದಲೇ ಅಕ್ಟೋಬರಲ್ಲೇ ಇಂಥ ಬೆಳವಣಿಗೆ ಆಗಿರೋದೀಗ ಗಮನ ಸೆಳೆತಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಈಗ ನಿರ್ಧಾರ ಮಾಡಿದ್ದಾಗಿದೆ. ಹೋಮ ಹವನ ಪೂಜೆ ಪುನಸ್ಕಾರ ಕಡೆ ಕ್ಷಣದಲ್ಲಿ ಅವರು ಪಟ್ಟ ಏರೋದಿಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ. ನಾನು ಸಿಎಂ ಆಗೇ ಆಗ್ತೀನಿ, ಹೈಕಮಾಂಡ್ ನನಗೆ ಕೊಟ್ಟ ಮಾತು ಮರೆಯಲ್ಲ ಅನ್ನೋ ತನಕ. ಅಧಿಕಾರಕ್ಕೆ ಶಾಸಕರ ನಂಬರ್ ಬೇಕಾಗಿಲ್ಲ ಅನ್ನೋದನ್ನ ಫಸ್ಟ್ ಟೈಮ್ ಓಪನ್ ಆಗಿ ಹೇಳಿದ್ದಾರೆ. ಮತ್ತೆ ಬೇರೆ ಕಡೆಯಿಂದ ನನಗೆ ಏನೇನು ಆಫರ್ಸ್ ಬಂದಿದ್ವು ಅನ್ನೋ ತನಕ ಬಾಯಿ ಬಿಟ್ಟು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಹೊತ್ತಲ್ಲಿ ಸಿದ್ದು ಕ್ಯಾಂಪ್ಗೆ ಒಂದಂತೂ ಗೊತ್ತಾಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ನಾವು ಏನೇ ಮಾಡಿದ್ರೂ ಪಟ್ಟು ಸಡಿಲಿಸೋ ಮನಸ್ಥಿತಿಯಲ್ಲಿಲ್ಲ. ಅವರೀಗ ಅಂತಿಮ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗೇ ಬಿಟ್ಟಿದೆ. ಅವರು ಶಾಸಕರು, ಅವರ ಆಪ್ತರು ಎಲ್ಲ ಹೇಳ್ತಿರೋದ್ರಿಂದ ಹಿಡಿದು ಸಿ ಎಂ ಕುರ್ಚಿಯ ಬಗ್ಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಮಾತಾಡ್ತಿರೋದ್ರಿಂದ ಹಿಡಿದು ಈಗ ನೋಡಿ, ಸಿದ್ದರಾಮಯ್ಯನವರ ಮುಂದಿನ ಸ್ಟೆಪ್ ಬಗ್ಗೆ ಅವರ ಮಗನೇ ಕೊಟ್ಟಿದ್ದಾರೆ ಸುಳಿವು. ಯತೀಂದ್ರ ಸಿದ್ದರಾಮಯ್ಯನವರು ಬಹಳ ಅಚ್ಚರಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕೈಪಾಳ್ಯದಲ್ಲಿ ಕಂಪನವನ್ನು ಸೃಷ್ಟಿ ಮಾಡಿದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಈಗ ಯತೀಂದ್ರ ಸ್ಟೇಟ್ಮೆಂಟ್ ಯಾವ ರೀತಿ ದಾಳ ಉರುಳಿಸಿದೆ ನೋಡಿ. ಸಿದ್ದರಾಮಯ್ಯ ಟೀಮ್, ನಮ್ಮ ತಂದೆ ರಾಜಕೀಯ ಜೀವನದ ಕೊನೆಯ ಘಟ್ಟದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಷ್ಟು ವರ್ಷ ಸುದೀರ್ಘ ಅವಧಿಗೆ ಸಿದ್ದರಾಮಯ್ಯನವರ ಹೆಸರ ಮೇಲೆ ನಡೆದಿದೆ. ಅವ್ರು ಕಾಂಗ್ರೆಸ್ಸಿಗೆ ಬಂದಾಗಿಂದ ಇಲ್ಲಿ ತನಕ ಸಿದ್ದರಾಮಯ್ಯನವರ ಹೆಸರಿಗೆ ಬಹಳ ದೊಡ್ಡ ಬಲವಾಗಿ ಮಾಸ್ ಲೀಡರ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಅಲ್ವಾ. ಸಿದ್ದು ಕ್ಯಾಂಪ್ ಯಾವಾಗಲೂ ಹೇಳೋದೇ ಮತ್ತು ಅದೇ ರೀತಿಯಲ್ಲಿ ಆಗಿರೋದು ಹೌದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ದೊಡ್ಡದಿದೆ ಅನ್ನೋ ಕ್ಲೇಮ್ ಶುರುವಾಗಿದೆ ಅಲ್ವಾ. ಯತೀಂದ್ರ ಅವ್ರು ಹೇಳ್ತಿರೋದೀಗ ಮುಂದಿನ ನಾಯಕತ್ವಕ್ಕೆ ವೈಚಾರಿಕವಾಗಿ ಪ್ರಗತಿಪರವಾದ ನಾಯಕತ್ವ ಬೇಕು, ಸೈದ್ಧಾಂತಿಕವಾಗಿ ಕ್ಲಾರಿಟಿ ಬೇಕು, ವೈಚಾರಿಕವಾಗಿ ಪ್ರಗತಿಪರವಾದ ನಾಯಕತ್ವ ಬೇಕು. ಅಂತಹ ನಾಯಕತ್ವ ಸಿಗೋದೇ ಕಷ್ಟ. ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರೆ. ಅಂದರೆ ಆ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ಳಲಿದ್ದಾರೆ ಅಂತ ಹೇಳುವ ಮೂಲಕ ಓಪನ್ ಆಗಿ ಇದು ಯತೀಂದ್ರ ಸಿದ್ದರಾಮಯ್ಯನವರು ಇಂಥ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಅವರೊಬ್ಬರೇ ಕೊಡೋಕ್ಕಾಗಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ತಲೆಯಲ್ಲಿ ಬಂತು, ಮನಸ್ಸಲ್ಲಿ ಬಂತು ಅಂತ ಇಂಥ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಕೊಡೋಕ್ಕಾಗಲ್ಲ. ಇದು ಏನೋ ಹೊರಗಡೆ ಈ ಸಂದೇಶ ಕೊಡಬೇಕು ಅಂತಾನೆ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಭರ್ಜರಿ ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನಂಬರ್ 2 ಪೋಸ್ಟ್ಗೆ ಇರೋದಕ್ಕೆ ತಯಾರಿಯಲ್ಲಿದ್ದಾರೆ. ಡಿ ಕೆ ಪ್ರಿಯಾಂಕ್ ಖರ್ಗೆ ಕಾಂಬಿನೇಷನ್ ವರ್ಕೌಟ್ ಮಾಡೇ ಬಿಡ್ತೀವಿ ಅನ್ನುವ ಒಂದು ಬ್ಲೂ ಪ್ರಿಂಟ್ ರೆಡಿ ಆದಂತೆ ಕಾಣಿಸ್ತಿದೆ. ಇಷ್ಟೆಲ್ಲದರ ನಡುವೆ ಈಗ ಸಿದ್ದು ಬಣ ಉರುಳಿಸಿರುವಂಥ ದಾಳ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಎನ್ನುವ ರೀತಿಯಲ್ಲಿ ಡೈರೆಕ್ಟ್ ಹಿಟ್. ಇದು ಕೂಡ ಸಿದ್ದರಾಮಯ್ಯನವರ ರೀತಿಯಲ್ಲಿಯೇ ಮುನ್ನಡೆಸ್ತಾರೆ ಅವರು. ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಟುಕೊಂಡಿರುವ ರಾಜಕಾರಣಿಗಳಿಗೆ ಮಾದರಿಯಾಗಿ ಎಲ್ಲ ನಡಿಬೇಕು ಅಂದರೆ ಅಂಥವರೇ ಆಯ್ಕೆ ಆಗಬೇಕು ಅಂತ ಹೇಳ್ತಿರೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಸತೀಶ್ ಜಾರಕಿಹೊಳಿ ಪರ್ಯಾಯ ಅನ್ನೋ ರೀತಿಯ ಸಂದೇಶ ಕೊಡ್ತಿದ್ದಾರೆ. 2.5 ವರ್ಷ ಮುಗೀತು, ಸಿದ್ದರಾಮಯ್ಯನವರು ಕೆಳಗಿಳಿಯೋದು, ಡಿ ಕೆ ಶಿ ಮೇಲೆ ಏರೋದು ಅನ್ನೋ ತಯಾರಿಯೆಲ್ಲ ಆಗ್ತಿರೋ ಹೊತ್ತಲ್ಲಿ ಈ ಕ್ಷಣವೇ ಸತೀಶ್ ಜಾರಕಿಹೊಳಿ ಪಟ್ಟಾಭಿಷೇಕದ ಪ್ಲಾನ ಅಥವಾ ಅಧ್ಯಕ್ಷ ಕುರ್ಚಿ ಕೊಡುವ ಪ್ಲಾನ, ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯನವರು ಸತೀಶ್ ಬೆನ್ನಿಗೆ ನಿಂತು ಅವರನ್ನು ಸಿಎಂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಾ, ಅಥವಾ ಈ ಕ್ಷಣದಲ್ಲಿಯೇ ಸಿಎಂ ಕುರ್ಚಿಗೆ ಬದಲಾವಣೆ ಅನ್ನೋದಿದ್ರೆ ಅದು ಡಿ ಕೆ ಅಲ್ಲ ಬೇರೆ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಬೆನ್ನಿಗಿರೋದು ಸತೀಶ್ ಬೆನ್ನಿಗೆ ಶಿಫ್ಟ್ ಆಗುತ್ತೆ ಅನ್ನುವಂತಹ ಸಂದೇಶ ಕೊಟ್ಟಾಗಿದೆ. ಈಗ ನೋಡಿ, ನಾವು ಗಮನಿಸ್ತಿದ್ದೀವಿ ಬೆಳಗಾವಿ ಪಾಲಿಟಿಕ್ಸಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ. ಬೆಳಗಾವಿ ಪಾಲಿಟಿಕ್ಸಲ್ಲಿ ಜಾರಕಿಹೊಳಿ ಅವ್ರನ್ನ ಅಲ್ಲೇ ಕಟ್ ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ಆದರೆ ಗೇಮ್ ಚೇಂಜ್ ಮಾಡಿದ್ರು ಸತೀಶ್ ಜಾರಕಿಹೊಳಿ. ತಾಲೂಕು ಜಿಲ್ಲಾ ಮಟ್ಟದಲ್ಲೆಲ್ಲ ಜಿದ್ದನ ಪೈಪೋಟಿ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಕಟ್ ಹಾಕೋ ಪ್ರಯತ್ನದಿಂದ ಅದು ಬರೀ ಜಿಲ್ಲೆಗೆ ಸೀಮಿತವಾದದ್ದಲ್ಲ, ರಾಜ್ಯ ಮಟ್ಟದ ಲಿಂಕ್ ಇರುತ್ತೆ, ನಮಗೆ ಗೊತ್ತು. ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ಏನೇನು ಮಾತಾಡ್ತಿದ್ದಾರೆ ಎಲ್ಲ ಗಮನಿಸಿದ್ದೀವಿ ನಾವು.
ಹೈಕಮಾಂಡ್ ಎಲ್ಲ ಕ್ಲಾರಿಟಿ ಕೊಡಬೇಕು, ಗೊಂದಲ ಇರೋದು ಹೌದು ಅಂದರು. ಮತ್ತು ನಾನು CM ರೇಸಲ್ಲಿಲ್ಲ, ಹಿಂದೆ ಸರಿದಿದ್ದೀನಿ ಅನ್ನೋ ರೀತಿಯಲ್ಲೆಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಸಿದ್ದು ಕ್ಯಾಂಪ್ನ ತಯಾರಿಯೇ ಬೇರೆ ರೀತಿ ಇದೆ. ಈಗ DK CM ಕುರ್ಚಿ ಏರ್ತೀನಿ ಅಂತ ನಿಂತು ಬಿಟ್ರೆ ಸೆಡ್ ಹೊಡೆಯೋದಕ್ಕೆ ಎಲ್ಲಿ ತನಕ ಅಂದರೆ ಅದು ಸರ್ಕಾರದ ಬುಡವನ್ನು ಅಲುಗಾಡಿಸಬಹುದು ಅನ್ನೋ ತನಕ ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶವನ್ನು ಸಿದ್ದು ಕ್ಯಾಂಪಿಗೆ ರವಾನಿಸಿದೆ. ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ DK ಅಲ್ಲ ಅನ್ನುವ ಸಂದೇಶವನ್ನ ಕೊಡುವ ಮೂಲಕ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಅವರು ಕೂಡ ಭಯಂಕರವಾದ ಬಲ ಹೊಂದಿರುವಂತಹ ನಾಯಕ. ಅವ್ರ ಬೆನ್ನಿಗೆ 40 ಶಾಸಕರಿದ್ದಾರೆ ಅಂತ ಲೆಕ್ಕ ಯಾವತ್ತೂ ತೋರ್ಸಾಗ್ಬಿಟ್ಟಿದೆ. ಸುರ್ಜೇವಾಲಾ ಅವ್ರ ಎದುರೇ, DKಗೆ ಆಪ್ತರಾಗಿರೋ ಸುರ್ಜೇವಾಲಾ ಅವ್ರ ಎದುರೇ ಪಟ್ಟಿ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋ ಸುದ್ದಿನೂ ನೀವು ಗಮನಿಸೇ ಇರ್ತೀರಿ. ಹಾಗಾಗಿ ಈಗ DKಗೆ ಸೆಡ್ ಹೊಡೆದಿದೆ. ಓಪನ್ ಆಗಿ ಸಿದ್ದು ಬಣ ಹೈಕಮಾಂಡ್ಗೆ ಮೆಸೇಜ್ ಕೊಡೋ ತನಕ, ನೇರ ಸಂದೇಶ ಕೊಡೋ ತನಕ ನಡೀತಿದೆ. ಅಂದರೆ ಅರ್ಥ ಏನು? DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮೇಲಿಡೋದಕ್ಕೆ ತಯಾರಾಗಿದ್ದಾರೆ. ಏನು ಬೇಕಾದರೂ ಆಗಬಹುದು. ಮೊನ್ನೆ ಪ್ರತಿಷ್ಠಿತ ಸುದ್ದಿವಾಹಿನಿ ಇಂಟರ್ವ್ಯೂದಲ್ಲಿ ಒಂದು ಮಾತು ಹೇಳಿದ್ರು, ಎಷ್ಟು ದಿನ ಗಮನಿಸಿರ್ತಿರೋ. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದಾಗ ಏನೇನು ಮಾತುಕತೆ ಆಯಿತು, ಬೆಂಗಳೂರದೆಲ್ಲ ಸೇತುವೆ, ಟನಲ್ ರೋಡು ಎಲ್ಲ ಹೇಳಿಬಿಟ್ಟು ವೆರಿ ಗುಡ್ DK ಅಂದರು. ಆಮೇಲೆ ರಾಜಕೀಯ ಮಾತುಕತೆ ಆಯ್ತಾ ಅಂತ ಕೇಳಿದ್ರೆ ನಡೆಯುತ್ತೆ, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಅಂತಾರೆ DK. ಸೊ ಮೋದಿ ಜೊತೆ ಡೈರೆಕ್ಟ್ ಆಗಿ ಮಾತುಕತೆ ಆಗಿದೆ ಅನ್ನೋ ಹಿಂಟನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿಲ್ಲ ಅಂದ್ರೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇವೆ ಅನ್ನೋ ರೀತಿಯಲ್ಲಿ. ನಡುವೆ ದೇವರ ಮೊರೆ ಹೋಗಿರೋ DKಗೆ CM ಆಗೇ ಆಗ್ತಾರೆ ಅನ್ನುವಂಥ ಆಶೀರ್ವಚನ ಬೇರೆ ಸಿಕ್ಕಿದೆ. ಈಗ DKಶಿ ಆಸೆ ಈಡೇರುತ್ತೆ. ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಶ್ಯಾಮಾಚಾರಿ ಅವರು ಆಶೀರ್ವಾದ ಮಾಡಿ ಈ ಸಂದೇಶ ಕೊಟ್ಟಿದ್ದಾರೆ. ಅವರು ಸಂಕಲ್ಪ ಮಾಡಿದಂತೆ ಆಗತ್ತೆ. ರಾಯರ ಮತ್ತೆ ಪಂಚಮುಖಿ ಪ್ರಾಣದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಸಂಕಲ್ಪ ಮಾಡಿರೋದು ಈಡೇರುತ್ತೆ, ಖಂಡಿತ ಅವರು CM ಆಗ್ತಾರೆ ಅನ್ನೋ ಘೋಷಣೆ ಬೇರೆ ಇವತ್ತೇ ಮೊಳಗಿದೆ. DK ಶಿವಕುಮಾರ್ ಅವರ ತಯಾರಿ ದೊಡ್ಡ ಮಟ್ಟದಲ್ಲಿರೋವಾಗ ಸಿದ್ದು ಬಣ ಇಂತಹ ದಾಳ ಉರುಳಿಸಿರೋದೀಗ. ಅದಕ್ಕೆ ಪ್ರತಿಯಾಗಿ ಸಿದ್ದು ಕ್ಯಾಂಪ್ನ ಸಂದೇಶ ಹೇಗಿದೆ ನೋಡಿ. ಸೊ ಕೈಪಾಳ್ಯದಲ್ಲಿ ಕ್ರಾಂತಿಯಲ್ಲ ಮಹಾಕ್ರಾಂತಿ ಆಗಲಿದೆ ಕರ್ನಾಟಕದಲ್ಲಿ ಅನ್ನೋದರ ಸ್ಪಷ್ಟ ಸುಳಿವು ಕೊಡ್ತಿರೋ ಮೆಗಾ ಡೆವಲಪ್ಮೆಂಟ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.